ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾನು ಭಾಳ ದಿನಗಳ ನಂತರ ಆಲ್ಮೋಸ್ಟ್ 1 ವೀಕ್ 10 ಡೇಸ್ ಆಯ್ತೇನೋ ಯಾವುದು ವಿಡಿಯೋ ಮಾಡಿಲ್ಲ. ಶಾರ್ಟ್ಸ್ ಮಾತ್ರ ಹಾಕಿದ್ದೆ. ಎಲ್ಲ ನಾವು ಭಾಳ ಬ್ಯುಸಿಯಾಗಿದ್ವಿ. ಕೆಲವೊಂದು ಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಂಡ್ವಿ. ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೈಸೂರು 4 ಇಯರ್ಸಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗಿರಲಿಲ್ಲ. ಹಾಗಾಗಿ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ. ಈ ಸತಿ ಮೈಸೂರು ಟ್ರಿಪ್ಪು ಮಾಡೋಣ, ಎಲ್ಲರೂ ಮಕ್ಕಳು ವೆಕೇಷನ್ನು ಬೋರ್ ಆಗ್ತಿದೆ ಅಂತ ಎಲ್ಗೂ ಹೋಗಿರಲಿಲ್ಲ. ಹಾಗಾಗಿ ಬೋರ್ ಆಗ್ತಿದೆ ಅಂತ ಹೇಳಿ ಹಠ ಮಾಡ್ತಾಯಿದ್ರು. ಸರಿ ಓಕೆ, ನಾವು ಮೈಸೂರಿಗೆ ಹೋಗಿ ಮತ್ತೆ ನೆಕ್ಸ್ಟ್ ಅಲ್ಲಿಂದ ಬೇರೆ ಎಲ್ಲಿಗಾದ್ರೂ ಹೋಗೋ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹೊರಟಿದ್ವಿ. ತುಂಬ ಚೆನ್ನಾಗಿತ್ತು. ಮಧ್ಯದಲ್ಲಿ ನನಗೆ ಯಾವುದೇ ರೀತಿಯ ಲಾಗ್ಸ್ನ ಹಾಕೋದಕ್ಕೆ ಆಗಲಿಲ್ಲ, ಬ್ಯುಸಿಯಾಗಿರೋದ್ರಿಂದ. ಮನೆಯಲ್ಲಿ ಗಲಾಟೆ ಕೆಲಸ ತುಂಬಾ ಬ್ಯುಸಿ ಆಗಿಬಿಟ್ಟೆ, ಯಾವುದೂ ಲಾಗ್ ಹಾಕೋಕ್ಕಾಗಲಿಲ್ಲ. ಹಾಗಾಗಿಬಿಟ್ಟು ಇದು ಹೋಗ್ತಾ ನಾನೊಂದು ವಿಡಿಯೋ ತೆಗೆದುಬಿಟ್ಟು ಇದನ್ನು ಹಾಕೋಣ ಅಂತ ಹಾಕಿದೆ. ಇನ್ನು ನಾನು ಸ್ಟಾರ್ಟ್ ಮಾಡ್ತೀನಿ, ಇನ್ಮೇಲೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ ಮಕ್ಕಳು ನಾವು ಎಲ್ಲರೂ ಸೇರ್ಕೊತ ಹೋಗ್ತಾ ಇರೋ ಒಂದು ಕ್ರೇಜು, ತುಂಬ ಖುಷಿ, ತುಂಬಾ ಎಂಜಾಯ್ ಮಾಡ್ಕೊತ ಹೋದ್ವಿ ಚಾಮುಂಡೇಶ್ವರಿ ದರ್ಶನಕ್ಕೆ. ನಮ್ಮ ಮನೆಯವರು ನಮ್ಮ ತಮ್ಮ ಮುಂದೆ ಕೂತಿದ್ರು. ನಮ್ಮ ತಮ್ಮ ಡ್ರೈವ್ ಮಾಡ್ತಾಯಿದ್ದಾರೆ, ಅಂದರೆ ನನ್ನ ತಂಗಿ ಗಂಡ ಡ್ರೈವ್ ಮಾಡ್ತಾಯಿದ್ದಾರೆ. ನನ್ನ ಮಗ ಮತ್ತು ಮನೆಯವರು ಹಿಂದೆ ಪಕ್ಕದಲ್ಲೇ ಕೂತಿದ್ದಾರೆ. ನಾನು ಮತ್ತು ಅಕ್ಕನ ಮಗಳು, ನನ್ನ ದೊಡ್ಡ ಮಗ, ತಂಗಿ ಮಗ ಎಲ್ಲ ನಾವು ಬ್ಯಾಕ್ ಸೈಡ್ ಕೂತಿದ್ವಿ. ಎಲ್ಲರೂ ತುಂಬ ಹಾಡು ಹೇಳ್ಕೊತ ತಮಾಷೆ ಮಾಡ್ಕೊತ ಹೀಗೆ ಹೊರಟ್ವಿ. ಏನಪ್ಪ ವೆಕೇಷನ್ನಲ್ಲಿ ಏನಾದರೂ ಈ ಥರ ಹೋಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು, ಮಕ್ಕಳಿಗೆ ಒಂದು ಖುಷಿ, ಗೇಮ್ಸ್ನ ಆಟ ಆಡಿಸ್ತಾ ಇರಬೇಕು. ಆವಾಗ ಒಂಥರ ಅದು ವೆಕೇಷನ್ಗೆ ಮಕ್ಕಳಿಗೆ ಒಂದು ಎಂಜಾಯ್ಮೆಂಟ್ ಮಾಡಿದಂಗೆ ಇರುತ್ತೆ. ಇಲ್ಲ ಅಂದರೆ ಅವ್ರಿಗೆಲ್ಲ ತುಂಬಾ ಬೋರ್ ಆಗುತ್ತೆ. ಎಲ್ಲಿಗಾದರೂ ಹೋಗಲೇಬೇಕಲ್ವಾ ಕರ್ಕೊಂಡು, ಆವಾಗಲೇ ತಾನೇ ಅವ್ರಿಗೆ ಒಂದು ಹ್ಯಾಪಿನೆಸ್ಸು ಬರೋದು, ಅವ್ರದ್ದು ಒಂದು ಫೀಲಿಂಗ್ಸ್ ನಮ್ಗೆ ಇದಾಗೋದು. ನಾನೆಂತೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಸೈಡಲ್ಲಿ ನೋಡ್ಕೊತ, ನಕ್ಕು ಸಾಕಾಗಿ ಇವ್ರದ್ದು ತಮಾಷೆ ಎಲ್ಲ ಕೇಳ್ಕೊತ ತುಂಬಾ ಎಂಜಾಯ್ ಮಾಡಿಕೊಂಡು ಎಲ್ಲ ಇದು ನೋಡ್ಕೊತ ಕೂತಿದ್ದೆ. ನನಗೆ ಗೊತ್ತಿಲ್ದಂಗೆ ನನ್ನ ಮಗ ನನ್ನ ವೀಡಿಯೋನ ತೆಗಿತಾ ಇದ್ದ. ಗೊತ್ತಾಗಲಿಲ್ಲ. ಸೀನ್ರೀಸ್ ಎಲ್ಲ ತೆಗಿಯೋ ಅಂತ ಹೇಳಿದರೆ ಅವ್ನು ನಂದು ವೀಡಿಯೋನ ಮಾಡಿಬಿಟ್ಟಿದ್ದಾನೆ. ಹೀಗೆ ನಾವು ಮೈಸೂರು ಹತ್ತತ್ರನೇ ರೀಚ್ ಆಗ್ತಾ ಇದ್ವಿ. ಎಲ್ಲೂ ಕೂಡ ನಿಲ್ಲಿಸಲಿಲ್ಲ. ಆರಾಮಾಗಿ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ತುಂಬಾ ಚೆನ್ನಾಗಿ ಇದು ಮಾಡಿದ್ವಿ. ನೆಕ್ಸ್ಟು ಮೈಸೂರಿಗೆ ರೀಚ್ ಆದರೆ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ನಲ್ಲಿದ್ವಿ. ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ, ಏನು ಮಾಡೋದು, ಎಲ್ಲಿಗೆ ಹೋಗೋದು ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿತ್ತು ಟ್ರಿಪ್ ಮಾತ್ರ. ಹತ್ತತ್ರ ನಾವು ಮೈಸೂರು ರೀಚ್ ಆದ್ವಿ. ಮೈಸೂರು ರೀಚ್ ಆಗಿ ಬೆಟ್ಟ ಹತ್ತಬೇಕೀಗ. ಇನ್ನೇನು ಭಾಳ ದೂರ ಇರಲಿಲ್ಲ, ಸ್ವಲ್ಪನೇ ಇನ್ನೇ ಬೆಟ್ಟ ಹತ್ತಿಬಿಟ್ಟಿದ್ರೆ ಆಯಿತು ದರ್ಶನ ಮುಗಿಸ್ಕೊಳ್ಳೋದು. ಕ್ಯೂರಿಯಾಸಿಟಿ ಮಕ್ಕಳಿಗೆಲ್ಲ ಯಾರಿಗೂ ನಾವು ಆ್ಯಕ್ಚುಲಿ ಹೇಳಿರಲಿಲ್ಲ, ಮಕ್ಕಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನ ಅಂದರೆ ಅವರಿಗೂ ಒಂಥರ ಒಂದು ಕಡೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಏನಪ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ನಾವು ಫಸ್ಟ್ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಅವರಿಗೆಲ್ಲ ಏನಾದರೂ ಗೇಮ್ಸ್ ಆಡ್ಸೋಣ, ಎಲ್ಲಿಗಾದರೂ ಎಂಜಾಯ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನಿಂಗ್ ಇತ್ತು ನಮ್ಮದು. ಹೇಳಿರಲಿಲ್ಲ. ಆಲ್ಮೋಸ್ಟ್ ಅವ್ರಿಗೆ ಹತ್ತತ್ರ ಹೋದಂಗೆ ಗೊತ್ತಾಯಿತು ಚಾಮುಂಡೇಶ್ವರಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ದೇವಿ ದರ್ಶನ ಮಾಡಿಕೊಂಡೆ. ನೆಕ್ಸ್ಟು ಬೇರೆ ಎಲ್ಲಿಗಾದ್ರೂ ಪರವಾಗಿಲ್ಲ ಹೋಗಿ ಬರೋಣ ಅನ್ನೋ ಒಂದು ಮೆಂಟಲಿ ಫಿಕ್ಸ್ ಮಾಡಿಕೊಂಡು ಹೊರಟಿದ್ವಿ. ಅಂತೂ ಇಂತೂ ಬೆಟ್ಟ ಹತ್ತಿದ್ವಿ ನಾವು. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಚಾಮುಂಡೇಶ್ವರಿ ಬೆಟ್ಟ ಕ್ಲೋಸ್ ಆಗೋದಕ್ಕೆ. ಹಾಗೇ ಹೋಯ್ತು, ರೀಚ್ ಆಯಿತು ಚಾಮುಂಡೇಶ್ವರಿ. ನಾವು ಏನಪ್ಪ ಬರಬೇಕು ಅಂತ ಬರೋಕ್ಕಾಗಲಿಲ್ಲ. ಹಾಗೆ ಹೀಗೆ ತಂಗಿ ಡಿಲಿವರಿಗೆ ಅಂತ ಬಂದುಬಿಟ್ಟು ಅಮ್ಮನ ಮನೆಯಲ್ಲಿದ್ದು ಇಲ್ಲಿಗೂ ಬಂದಂಗೆ ಆಗಿಬಿಡ್ತು. ಸಡನ್ನಾಗಿ ನಮ್ಮ ಮನೆಯವ್ರಿಗೆ ಯಾಕೋ ಹೋಗಬೇಕು ಅನ್ನಿಸ್ತು. ಹಾಗಾಗಿಬಿಟ್ಟು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಇದನ್ನು. ಹಾಗೆ ಮಕ್ಕಳನ್ನೂ ಎಲ್ಲಿಗಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿತ್ತು ಮಕ್ಕಳಿಗೂ ಕೂಡ. ನಾವು ಅಂತೂ ಇಂತೂ ಚಾಮುಂಡೇಶ್ವರಿ ಬೆಟ್ಟ ಹತ್ತಿ ರೀಚ್ ಆದ್ವಿ. ಕಾರ್ನ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಎಂಟ್ರೆನ್ಸಿಗೆ ಬಂದ್ವಿ. ಇಲ್ಲಿ ನನ್ನ ಮಗ ನಮ್ಮ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ, ಅವರು ನೋಡ್ಕೊತ. ಮಕ್ಕಳ ಕಣ್ಣು ಹಾಗೆ ಅಲ್ವಾ, ಸೈಡಿಗೆ ಏನೇನಿದೆ, ಏನು ಸೇಲ್ ಮಾಡ್ತಿದ್ದಾರೆ, ಏನು ಕೊಡಿಸ್ತಾರೆ ನಮಗೆ, ಏನೇನು ಸಿಗುತ್ತೆ ಅಂತ ಹೇಳಿ ಅವ್ರ ಕಣ್ಣೆಂತೂ ಅದರಲ್ಲೇ ಇತ್ತು. ವಾಚು ಅದು ಇದು ಅಂತ ಹೇಳಿ ನೋಡ್ಕೊತ ನಾವು ಹಾಗೆ ಹೋದ್ವಿ. ಇನ್ನೇನಪ್ಪ ದರ್ಶನ ಎಷ್ಟು ರಶ್ ಇರುತ್ತೋ, ವೆಕೇಷನ್ ಟೈಮ್ ಬೇರೆ ತುಂಬ ರಶ್ ಇರುತ್ತೆ. ಹಾಗೆ ಹೀಗೆ ಅಂದ್ಕೊತಾನೆ ಹೋದ್ವಿ.
ಏನೂ ಭಾಳ ಲೇಟೇನು ಆಗಲಿಲ್ಲ. 9 ಗಂಟೆ ಅಷ್ಟೊತ್ತಿಗೆ ಬೆಳಗ್ಗೆ ನಾವು 9-9:30ಗೆ ರೀಚ್ ಆಗಿಬಿಟ್ವಿ. ಎಲ್ಲ ಮುಗಿಸ್ಕೊಂಡು 9-10-10:30 ಅಷ್ಟೊತ್ತಿಗೆ ನಮ್ಮದು ದರ್ಶನ ಆಗೋಯಿತು. ಹೊರಗಡೆ ಬಂದು ಫೋಟೋಸ್ ಎಲ್ಲ ತೆಗೆದು ಹೊರಟ್ವಿ. ತುಂಬಾ ಚೆನ್ನಾಗಾಯಿತು. ನೋಡಿ, ಎಲ್ಲರಿಗೂ ಈ ಥರ ಎಲ್ಲ ಹತ್ರ ಹೋಗಬೇಕು ಅಂತ ಒಂದು ಇದು ಇರುತ್ತೆ. ಯಾರೂ ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆಗೆ ಎಂಜಾಯ್ ಮಾಡಿ, ಟೈಮ್ ಪಾಸ್ ಮಾಡಿ, ಎಲ್ಲರೂ ಕೂಡ ಖುಷಿ ಆಗ್ತಾರೆ. ನೆಕ್ಸ್ಟು ನಂದು ಇಲ್ಲಿಂದ ಟ್ರಿಪ್ಪು ಎಲ್ಲಿಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿದ್ವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಚಾಮುಂಡೇಶ್ವರಿ ರೀಚ್ ಆದ್ವಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.